ನೋಡಿ ಇದು ಕೋಆರ್ಡಿನೇಷನ್ ಭಾಳ ಸಮಸ್ಯೆ ಇದೆ. 4-5 ಡಿಪಾರ್ಟ್ಮೆಂಟು ಒಂದು ಸಾರಿ ಇವ್ರು ಮಾಡ್ತಾರೆ, ಇವ್ರು ಮಾಡಿದ್ದು ಅವ್ರಿಗೆ ಗೊತ್ತಿರಂಗಿಲ್ಲ, ಅವ್ರು ಮಾಡಿದ್ದು ಇವ್ರಿಗೆ ಗೊತ್ತಾಗಿಲ್ಲ. ಸೊ ಇದು ಬೆಳಗಾವದಲ್ಲಿ ವಿಶೇಷವಾಗಿ ಜಾಸ್ತಿ ಆಗಿದೆ. ಇನ್ನೇನು ಅವ್ರವ್ರ ಇಲಾಖೆಯಿಂದ ಅವರು ಕೇರ್ ಮಾಡ್ಬೇಕ್ರಿ. ಅವ್ರ ರಸ್ತೆಗಳ, ಅವ್ರ ಆಸ್ತಿ ಪ್ರಾಪರ್ಟಿಗಳ ಕೋಆರ್ಡಿನೇಷನ್ ಇಲ್ಲದೆ ಹಿಂಗೆ ಆಗ್ತವೆ. ಎಲ್ಲ ಕಡೆ ಆಗಿದೆ, ಇಲ್ಲೂ ನಮ್ಮಲ್ಲಿ ಆಗಿದೆ. ಆಯಾ ಇಲಾಖೆ ಎಂಬಡಿಗಳು ಅದಕ್ಕೆ ಹೆಚ್ಚು ಗಮನ ಹೊರಿಸ್ಬೇಕ್ರಿ. ಅವ್ರ ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಸರ್, ಈಗ ಹೊಸ PWD ರೋಡ್ ಖಾನಾಪುರ ರೋಡ್ ಕ್ಯಾಂಪಲ್ಲಿ ಗೋಪ್ತೆ ಸರ್ಕಲ್ ಟು ಕ್ಯಾಂಪ್ ಎಲ್ಲ ಹಾಕಿಬಿಟ್ಟಿದ್ದಾರೆ ಸರ್, ಹೊಸದಾಗಿ ಮಾಡಿದ್ರು PWD ರೋಡ್ ಅದು ಎಲ್&ಟಿದು. ಇದು ಮಾಡ್ಬೇಕು, ರಿಪೇರಿ ಮಾಡ್ಬೇಕಾರೆ ಅವ್ರವ್ರು ಮಾಡಬೇಕು, ನಾವು ಮಾಡ್ಬೇಕು. ಯಾರು ಜವಾಬ್ದಾರಿಲ್ಲ. ಈಗ ಯಾರೋ ಹಡ್ಯಾರ ಸುಮ್ಮನೆ ಕೂಡ್ಲಿಕ್ಕೆ ಆಗೋಲ್ಲ. ರಿಪೇರಿ ಮಾಡಿಸೋಣ್ರೆ. ಪಾಲಿಕೆ ನಗರಸೇವಕರು ಮತ್ತು ಅಧಿಕಾರಿಗಳ ಹೊಂದಾಣಿಕೆಯಾಗಿ ಅಭಿವೃದ್ಧಿ ಕೆಲಸವನ್ನು ಬಿಟ್ಟಾವಂತ ಜನರ ಆರೋಪ ಇದೆ. ಯಾವುದ್ರೆ ಪಾಲಿಕೆಯ ನಗರಸೇವಕರು ಮತ್ತು ಅಧಿಕಾರಿಗಳ ನಡುವೆ ಹೊಂದಾಣಿಕೆಯಾಗಿ ಕೆಲಸವನ್ನು ಅಭಿವೃದ್ಧಿ ಪರ ಕೆಲಸ ಬಿಟ್ಟಾವಂತ. ನೋಡಿ, ಇಲ್ಲಿವರೆಗೆ ಇಲೆಕ್ಷನ್ ಒಂದಿತ್ತು, ನಮ್ಗೆ ಹಡಲ್ಸಿತ್ತದು. ಈಗ ಮುಗಿದಿದೆ. ಸೊ ಅದಕ್ಕೆ ನಾವೆಲ್ಲ ಮೀಟಿಂಗ್ ಮಾಡ್ತಾ ಇದ್ದೀವಿ. ಜಿಲ್ಲಾದು, ಕಾರ್ಪೊರೇಷನ್ನು ಇದನ್ನು ಕೂಡ ಮಾಡ್ತಾ ಇದ್ದೀವಿ. ಜನರು ಯಾರೋ ಒಂದು ಅಧ್ಯಕ್ಷ ಅದಕ್ಕೆ ಅನ್ಯಾಯ ಸಿಗ್ತಾ ಇಲ್ಲ. ಏನು ಮಾಡಬೇಕಲ್ಲ, ಏನು ಕುಂತು ಎಲ್ಲರೂ ಮಾಡಬೇಕು. ನಮ್ಮದೇ ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ರೆ ಎಲ್ಲ ಸರಿ ಆಗ್ತೈತೆ. ನಂಬುದು ನಾವು ಮಾಡಬೇಕು. ಯಾವ ಇಲಾಖೆ ಅವ್ರು ಮಾಡ್ಯಾರದ್ರೆ ಇಲಾಖೆ ಯಾವ್ದು ಪಶುಸಂಗೋಪನೆ ಅಲ್ಲಿ ಈಗಾಗಲೇ ದೂರು ಕೊಟ್ಟಿದ್ದಾರೆ. ಯಾರಿಗೆ ಸಂಬಂಧಪಟ್ಟವ್ರು ಯಾರು? ಅದು ಕರೆಕ್ಟ್. ಈಗ ಅದು ಮಿಸ್ಯೂಸ್ ಆಗಿದೆ ಅಂತ ಯಾರ ಅಲ್ಲ, ಆ ದುಡ್ಡು ಇರೋದು DC ಅವ್ರ ಅಕೌಂಟಲ್ಲಿ ಇದ್ದಾರೆ. ಅವ್ರು ರಿಲೀಸ್ ಮಾಡ್ತಾರೆ. ನೀವು ಒಂದು ಸಾರಿ ಅವ್ರಿಗೆ ಗಮನಕ್ಕೆ ತೊಗೊಂಬರ್ರಿ. DC ಅವ್ರಿಗೆ ನಾನು ಕೇಳ್ತೀನಿ. ಅವ್ರಿಗೆ 3 ಕೋಟಿ ರೂಪಾಯಿ ಪರ್ಚೇಸ್ ಮಾಡಿದ್ದಾರೆ, ಏನಾಗಿದೆ ನೋಡ್ಬೇಕಲ್ಲ. ಅವ್ರು ಡೀಟೇಲ್ ಕೇಳಬೇಕು. ಅವ್ರು ಕೇಳಿದ್ಮ್ಯಾಗ ಅದಕ್ಕೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ, ನೀವು ಹೇಳಿದ ಡೀಟೇಲ್ ಚೆಕ್ ಮಾಡ್ಬೇಕಾಗುತ್ತೆ. ಯಾಕೆ ಪ್ರೊಸೀಜರ್ ಬೇರೆ ಬೇರೆ ಟೈಪ್ ಇದೆ. ಅದು ಒಂದ್ಸಲ ಖರೀದಿ ಮಾಡಿ ಅಲ್ಲೇ ಇಡ್ತಾರೆ, ಮೇವು ಬರೋಲ್ಲ, ಸ್ಟಾಕ್ ಮಾಡ್ತಾರೆ ಒಂದೊಂದು ಕಡೆ. ಕೇಳ್ತೀವಿ DC ಅವ್ರಿಗೆ ಕೇಳ್ತೀವಿ. DC ಅವ್ರಿಗೆ ಚೆಕ್ ಮಾಡ್ಲಿಕ್ಕೆ ಕೇಳ್ತೀವಿ. ಅವರೇ ಅಥಾರಿಟಿ ಅವರೇ ಮಾಡಬೇಕು. ಸೊ ಅಲ್ಲಿ ರೈತರಿಗೆ ಜಾಸ್ತಿ ಅವ್ರಿಗೆ ದುಡ್ಡು ಕೊಡಬೇಕು ಅನ್ನೋ ತಕರಾದಾಗ ನಿಂತಿದೆ. ಭಾಳ ದಿವಸ ಡಿಲೇ ಆಗಿದೆ. ಈಗಾಗಲೇ ಮುಗಿಬೇಕಾಯಿತು. ಆ ನೀರಿಂದ ಮುಂದಿನ ಹಳ್ಳಿಗಳಿಗೆ ಭಾಳಷ್ಟು ಸಮಸ್ಯೆ ಆಗ್ತಾಯಿದೆ. ಸೊ ಪರಿಹಾರ ಕೊಡೋದ್ರಿಂದ ಅದು ನಿಂತಿದೆ. ಸೊ ಚರ್ಚೆ ನಡೆದಿದ್ರೆ ನೋಡ್ರಿ, ಆದಷ್ಟು ಬೇಗ ಮುಗಿಸ್ಲಿಕ್ಕೆ ಹೇಳ್ತೀವಿ. ಅದೇ ಲೋಕಲ್ ಸಮಸ್ಯೆ ಇದೆ ಅಂತ ಹೇಳಲ್ಲ, ಸ್ಥಳೀಯವಾಗಿ ಸಮಸ್ಯೆ ಇದೆ. ಅದು ನಾವು ಮೊನ್ನೆ ಹೇಳಿದ್ದೀವಿ, ನೀವು ಅಧಿಕಾರಿಗಳ ಹೆಚ್ಚು ಮುತುವರ್ಜಿ ಎಲ್ಲಾನು ಶಾಸಕರು ಮಂತ್ರಿಗಳದ್ದು ಕೆಲಸ ಅಲ್ಲ. ನಿಮ್ಗೆ ಹೇಳಿದ್ದೀವಿ. ಟೆಂಡ್ರ್ ಕರಿಬೇಕು, ಕರಿಲಿಕ್ಕೆ ಕೇಳಿ 1 ವರ್ಷ ಆಯಿತು. ಅವ್ರು ಕರಿಬೇಕು, ಅವ್ರ ನಿರ್ವಹಣೆ ಮಾಡಬೇಕು. ಇಲ್ಲ ಹಂಗೆ ಹೇಳಲ್ಲ. ನೀವು ನಮ್ಮ ಅಧಿಕಾರಿ ಕಟ್ರಿ. ಈಗೇನು ಮುಂದಿನ ಯಾರು ಮಾಡೋರು? ಈಗ ನಾವೇನು ಅಥಾರಿಟಿನ? ಅದಕ್ಕೆ ಮುಂದಿನ ಯಾರು ಮಾಡೋರು ಹೇಳ್ರಿ. ನಾವು ಟರಾ ಪಾಸ್ ಮಾಡಿ ಕೊಡ್ತೀವಿ ಅವರಿಗೆ, ಮಾಡೋದಿಲ್ಲ ಅವ್ರ. ಈಗ ಅದಕ್ಕೆ ನಾವು ಸರ್ಕಾರ ಮಂತ್ರಿಗಳು ಹೊರೆ ಆಗೋಲ್ಲ. ಟೆಂಡರ್ದಲ್ಲಿ ನಾಮ್ಸ್ ಏನು ಹಾಕಿದ್ದಾರೆ, ಆ ನಾಮ್ಸ್ಗೆ ಯಾರೂ ಎಲಿಜಿಬಲ್ ಆಗಲ್ಲ ಅಂತ ಇರ್ತಾರೆ. ಈ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಸಲುವಾಗಿ ಅವರು ನ್ಯಾಷನಲ್ ಅವಾರ್ಡ್ ಇರಬೇಕು, ಇದು ಏನೇನು ಕಂಡೀಷನ್ಸ್ ಹಾಕಿದ್ದಾರೆ ಅದಕ್ಕೆ ಎಲ್ಲ ಈಗ ಚುನಾಯಿತ ಪ್ರತಿನಿಧಿಗಳು, ಕಾರ್ಪೊರೇಟ್ರು ಅವ್ರ ಕೋಆರ್ಡಿನೇಷನ್ನಾಗ ಇವೆಲ್ಲ ಆಗಬೇಕು. ಇವರು ತಮ್ಮ ತಿಳಿದು ಇವ್ರು ಹಾಕ್ತಾರೆ. ಅದು 3 ಸಾರಿ ರಿಜೆಕ್ಟ್ ಆದ್ಮ್ಯಾಗ ಅದಕ್ಕೆ ಗಮನಕ್ಕೆ ಬರ್ತೈತೆ. ಆಲ್ರೆಡಿ 1 ವರ್ಷ ಡಿಲೇ ಆಗಿಬಿಡ್ತೈತಿ. ಈಗಾಗಲೇ 1 ವರ್ಷ ಡಿಲೇ ಆಗಿದೆ ನಮ್ಮ ಸ್ವಿಮ್ಮಿಂಗ್ ಪೂಲ್ಗಳು. ಅಲ್ಲೇನು ಲಾಬಿಗೆ ಅಲ್ಲೇನು ಲಾಭ ಆಗೋದಿಲ್ಲ. ಏನಂತ ನಡೆಸೋದಕ್ಕೆ ಅಷ್ಟಿದೆ. ಅಲ್ಲೇನು ಲಾಬಿ ಐತೆ, ಅದ್ರಾಗ ಏನು ಲಾಬಿ ಇಲ್ಲ. ಅದು ಇವ್ರದ್ದು ಕಾರ್ಪೊರೇಷನ್ ಐತಿ, ಅವ್ರೊಂದು ನಡೆಸ್ತಾರೆ. ಅವ್ರು ಅಲ್ಲಿ ಒಂದು ಸ್ವಿಮ್ಮಿಂಗ್ ಫೆಡರೇಷನ್ ಅವ್ರೇನೋ ಲೀಸ್ ಮ್ಯಾಗ ಕೊಟ್ಟಾರ. 21 ಲಾಸ್ಟ್ 1 ವರ್ಷ ಆಯ್ತು ಮೀಟಿಂಗ್ ಮಾಡಿ ಅವ್ರಿಗೆ. ನಾವು ಆಲ್ಮೋಸ್ಟ್ ಡೈಲಿನೋ ಎಷ್ಟು ಹೇಳಿದ್ರು, ಎಷ್ಟು ಕಿಲೋಮೀಟರ್ ಅಂತ ಹೇಳಿದ್ರೆ ಪರ್ ಮಂತ್ ಏನು ಹೇಳಿದ್ರು, ಅದು ಲೆಕ್ಕ ಕೊಟ್ಟಿದ್ರು. 35 ಕಿಲೋಮೀಟ್ರು. ಈಗ ಬರೀ 7%
ಪ್ರೋಗ್ರೆಸ್ ಆಗಿದೆ, ಓನ್ಲಿ 7% ಒಂದು ವರ್ಷದಲ್ಲಿ. ಮುಗದ ಭಾಳ ಹಳೆದ ಮುಗಿಬೇಕು ಅಂತ ನಾವು ಬಂದ ಮ್ಯಾಗ ಒಂದು 6 ತಿಂಗಳು ಟೈಮ್ ಕೊಟ್ಟಿದ್ವಿ. 6 ತಿಂಗಳಿಗೆ ಮತ್ತೆ ಏನು 6 ತಿಂಗಳಾಗಿದೆ. ಈಗ ಕೇಳಿದ್ವಿ ಓನ್ಲಿ 7% ಪ್ರೋಗ್ರೆಸ್ ಆಗಿದೆ ಅಂತ ಹೇಳ್ತಾ ಇದ್ರು ಅವರು. ಆಗಬೇಕಿತ್ತು. ನಾವು ಬಂದ ಮ್ಯಾಗೂ ಟೈಮ್ ಕೊಟ್ಟಿದ್ರು ಅವ್ರಿಗೆ 6 ತಿಂಗಳು. ನಾವು ಬಂದ ಮ್ಯಾಗೂ 6 ತಿಂಗಳು ಟೈಮ್ ಕೊಟ್ಟಿದ್ವಿ. ಅದು ಮುಗಿದೋಗಿ ಮತ್ತೆ 6 ತಿಂಗಳು ಎಕ್ಸ್ಟ್ರಾ ಆಗಿದೆ. ಈಗ ಸರಿ ದಾರಿ ನೋಡ್ಬೇಕ್ರಿ. ಇನ್ನು ಟೆಕ್ನಿಕಲಿ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವ್ರು ಮಾಡ್ದಿಲ್ಲ ಮತ್ತೆ ರೀಟೆಂಡ್ರು ಮತ್ತು ಹೊಸ ಟೆಂಡ್ರ್ ರೇಟು 2 ಪಟ್ಟಾಗಿದೆ. ಮತ್ತೆ ಕರೆಕ್ಟ್ ಹೋದ್ರೆ ನಾವಲ್ದ ಶಾಸಕರು ಒಂದು 2-3 ಸಲ ಸಪ್ರೇಟ್ ಅವ್ರು ಮೀಟಿಂಗ್ ಮಾಡಿದ್ರು, DC ಅವ್ರು ಮಾಡಿದ್ರು, ಪದೇ ಮಾಡ್ತಾನೆ ಇದ್ದೀವಿ. ಅವರೇ ಮಾಡಿಕೊಡ್ಬೇಕು, ಅವ್ರು ಮಾಡಿಕೊಡ್ಬೇಕು. ಇಲ್ಲ ಕಂಪ್ಲೀಟ್ ಆದ್ಮ್ಯಾಗ ಮತ್ತೆ ಅವರು ಯಥಾಸ್ಥಿತಿ ಮಾಡಬೇಕು. ಅವ್ರ ಜವಾಬ್ದಾರಿ ಅದು ಎಷ್ಟು ಇದೆ ಕೆಟ್ಟಿದೆ ಅವ್ರು ಮಾಡಿಕೊಡೋ ಜವಾಬ್ದಾರಿ ಎಲ್ಲ ಇಂಟಿ ಅಥವಾ ಯಾರೇ ಕನ್ಸ್ಟ್ರಕ್ಟ್ ಮಾಡೋರು ಮಾಡಿಕೊಡು. 1 by 1 ಮಾಡ್ಬೇಕು ಸರ್. ಇಡೀ ಸಿಟಿಯಾಗ ಮಾಡಂತ ಅವ್ರು ಒಮ್ಮೆ ಮಾಡಕ್ ಆಗೋದಿಲ್ಲ. ಈಗ ಒಂದೊಂದು ರಸ್ತೆ ಆದ್ರೂ 1 by 1 ಮಾಡಿ ಕೊಡ್ಬೇಕಲ್ಲ ಸರ್. ಅವ್ರು ಹ್ಯಾಂಡಲ್ ಮಾಡ್ಬೇಕು. ಅದು ಯಾರು ಮಾಡ್ಬೇಕದ ಅಧಿಕಾರಿಗಳು ಮಾಡಬೇಕು, ಮಾಡಬೇಕು. LNT ಕಂಪನಿ ಅವರಿಗೆ ಅಧಿಕಾರಿಗಳಿಗೆ ನಡಕ್ಕೆ ಏನಾದ್ರು ಸೆಟಲ್ಮೆಂಟ್ ಆಗಿದೆಯಾ? ಅಧಿಕಾರಿಗಳ ಕುಂತು ಅವರು ಮ್ಯಾಪ್ ಹಿಡ್ಕೊಂಡು ಮಾಡಬೇಕು. ಇಲ್ಲಿ ಮಾಡಿ ಆಮ್ಯಾಗ ಇದು ಮಾಡಿ ಅಂತ ಹೇಳಬೇಕು. ಅವ್ರ ಕೈಗೆ ಒಂದೇ ಸಲ ಆದೇಶ ಕೊಟ್ಬಿಟ್ರೆ ಅವ್ರು ತಮಗೆ ಎಲ್ಲೆಲ್ಲಿ ಬೇಕು ಯಾವ ಕಡೆ ಬೇಕು ಹಡ್ಡಿ ಮುಗಿಸ್ತಾರೆ. ಗಡುವು ಏನಿಲ್ಲ. ಅದೇನೋ ಈಗ ಕೇಳಿದ ಅವ್ರಿಗೆ ಏನೋ ಸ್ಪೆಷಲ್ ವೆಲ್ಡಿಂಗ್ ಮಾಡಬೇಕು. ಅದಕ್ಕೆ ನಮ್ಗೆ ಟೆಕ್ನಿಕಲಿ ಪ್ರಾಬ್ಲಮ್ ಆಗೈತಿ, ಪ್ರೆಷರ್ ಟೆಸ್ಟ್ ಮಾಡಕ್ಕಂತ. ಅತಿ ದೊಡ್ಡ ಕಂಪನಿ ಅಂತೇಳಿ ಕೊಟ್ಟರು ಸರ್ ಅವ್ರಿಗೆ. ಈಗ ಹುಬ್ಳಿಯಲ್ಲೂ ಅದ ಸಮಸ್ಯೆ, ಇಲ್ಲೂ ಅದ ಸಮಸ್ಯೆ, ಬೆಂಗಳೂರಲ್ಲೂ ಹಂಗಾಗಿ ಅಲ್ಲಿ ಆಲ್ರೆಡಿ 8 ಕೋಟಿ ರೂಪಾಯಿ ಅವರಿಗೆ ದಂಡ ಏನು ಇವ್ರಿಗೆ ಪೇ ಮಾಡೋದಿತ್ತಲ್ಲ ಅದರೊಳಗೆ ಕಟ್ ಮಾಡಿ ಕೊಟ್ಟಿದ್ದಾರೆ ಸರ್. ಇದು ಆಗಿದೆ. ಈಗ ಬೇರೆ ಪರ್ಯಾಯ ಇಲ್ಲರಿ. ಈಗ ಅವ್ರ ಕಡೆಯಿಂದ ಮಾಡಿಸ್ಕೋಬೇಕು, ಇಲ್ಲ ರೀಟೆಂಡರ್ ಮಾಡಬೇಕು. ರೀಟೆಂಡರ್ ಮಾಡ್ಬೇಕಾದ್ರೆ ಮತ್ತೆ ನಾವು ಸರ್ಕಾರಕ್ಕೆ ಕ್ಯಾಬಿನೆಟ್ಗೆ ಹೋಗ್ಬೇಕು. ಸೊ ಇದೆಲ್ಲ ಭಾಳಷ್ಟು ನಾವು ತಿಳಿದಂಗೆ ಸುಲಭವಾಗಿ ಅನುಕೂಲ ಆಗುತ್ತೆ. ಮತ್ತೆ ವಾಪಸ್ ಗೌರ್ಮೆಂಟಿಗೆ ಬರಬೇಕ್ರಿ. ಮತ್ತೆ ಹೊಸ ಟೆಂಡರ್ ಪ್ರಕಾರ ಮತ್ತೆ ದುಡ್ಡು ಹೆಚ್ಚಾಗೋದು. ಅಭಿವೃದ್ಧಿ ಈ ಸಲ ಸಾಕಷ್ಟು ದುಡ್ಡು ಕೊಟ್ಟಿದ್ದಾರೆ. ಈ ಸಲ ಮೋರ್ ದೆನ್ 200 crore ಕೊಟ್ಟರೆ ಬಜೆಟ್ನಾಗ 120 crore ಈಗಾಗಲೇ ಸ್ಪೆಷಲ್ ಪ್ಯಾಕೇಜ್ ಮಾಡಿದ್ದಾರೆ. ಬಂದ ಮ್ಯಾಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು. ಮಾದರಿಯಾಗಿ ದೇವಸ್ಥಾನ ಡೆವಲಪ್ ಆಗಿದೆ. ಹಂಗೆ ತಾ ಇದ್ದಾಗ ಹೊರಗೆ ಬರ್ದಿಲ್ಲ. ಎಲ್ಲೂ ಇನ್ನ ನೋಡೋದು ಬೆಳಗಾವಿ ಪಾಪ. ತಾವು ಎಲ್ಲೂ ಬೆಳಗಾವಿ ನೋಡ್ದಿಲ್ಲ. ಅವನ ಕೈಯಾಗ ಮಾಡ್ಲಿಕ್ಕೆ ಅವಕಾಶ ಪೂರ್ತಿ ಇತ್ತು. ಈಗ ನಾವು ಮಾಡಿದ್ರೆ ಮತ್ತೆ ಈಗ ಅದನ್ನು ಕಸಾಯಿಖಾನೆ ಮಾಡಿದಾಗ ಇಟ್ಟಾರ ಯಾರು ಅದಕ್ಕೆ ಜನಕ್ಕೆ ಅಂತಾರಲ್ಲ ಏನದ ಗ್ಯಾರಂಟಿಗೆ 60,000 ಕೋಟಿ ಬೇಕು. ಇದು ಬರೋದು ಒಂದು ಭಾಳ ಒಂದು 4,000 ಕೋಟಿ ಬರ್ತೈತಿ. ನೋಡಿ ಅದೆಲ್ಲ ಅವ್ರು ಹೇಳಿದ್ಕೆಲ್ಲ ಹೇಳಿಕ್ಕೆ ಆಗೋಲ್ಲ. ನೀವು ಸಿಲಿಂಡ್ರ್ ಆದಾಗ ಎಷ್ಟು ಸಲ ಏರ್ಸಿರಿ ಸಿಲಿಂಡ್ರ್ ಬೆಲೆ ಹೇಳಿ. ಸಿಲಿಂಡ್ರ್ ಆಯಿತು, ಬೇರೆ ಎಲ್ಲ ಎಣ್ಣೆ ಆಯಿತು, ಫರ್ಟಿಲೈಸರ್ ಆಯಿತು. ಮತ್ತು ಅದನ್ನ ಬಗ್ಗೆ ಏನು ಹೇಳಂಗಿಲ್ಲ. ಇದು 3 ರೂಪಾಯಿನಾದ್ಲೇ ಏನು ಒಮ್ಮೆ ಏನು ಆಕಾಶ ಬಿದ್ದಂಗೆ ಮಾಡತ್ತಾರೆ. 400ರಿಂದ 1200 ಹೋದ್ರೆ ಸಿಲಿಂಡ್ರ್. ಮತ್ತು ಅವಾಗ ಯಾರು ರಾಜ್ಯದ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಇನ್ನು ಅವ್ರ ಬಗ್ಗೆ ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ. ಇಟ್ಟಾಗೂ ನಮ್ಮದು ಬೇರೆ ಸ್ಟೇಟ್ಗೆ ಹೋಲಿಸಿದ್ರೆ ಕಡಿಮೆ ಇದೆ. ನೀವು ಬೇರೆ ಸ್ಟೇಟ್ದು ತೆಗಿರಲ್ಲ ಲೆಕ್ಕ. ನೀವು ನಮ್ದು ಹೇಳ್ತೀರಿ ನೀವೆಲ್ಲ. ಮಹಾರಾಷ್ಟ್ರ, ತಮಿಳುನಾಡು ಇದನ್ನೆಲ್ಲ ಕ್ಯಾಬಿನೆಟಾಗಿ ಚರ್ಚೆ ಆಗಿದೆ. ಇದು ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಹೆಚ್ಚಾಗಿರ್ತೈತಿ, ಈಗ ಹೆಚ್ಚು ಮಾಡಿರ್ತೀವಿ ಅಂತ ಹಿಂದಕ್ಕೆ ಹೇಳಿದ್ರಲ್ಲ. ಹಿಂದೆ ಅದು 5 ರೂಪಾಯಿ ಬಸವರಾಜ ಬೊಮ್ಮಾಯಿ ಏಕಾಕಿ ಕೆಳಗಿಳಿಸ್ಯಾರ. ಅವರೊಂದು ಕರೆ ಕೊಟ್ಟರು ಅವರು, ನಿರ್ಮಲಾ ಸೀತಾರಾಮ್. ನಿಮ್ಗೆ ಅಧಿಕಾರ ಇದೆ, ನೀವೇ ಕಡಿಮೆ ಮಾಡ್ಕೊಳ್ಳಿ ಅಂತ. ಇಲೆಕ್ಷನ್ ಬಂತು, 5 ರೂಪಾಯಿ ಕಡಿಮೆ ಮಾಡಿದ್ರು ಅವರು. ಗೊತ್ತಿದೆ ನಿಮ್ಮ ಬಹುಶಃ. ಸೊ ಅದನ್ನು ಈಗ ಮತ್ತೆ ಏರಿಸಿದ್ವಿ ನಮ್ಮ ಆಡಳಿತ ನಡೆಸಲಿಕ್ಕೆ. ಅಷ್ಟೇ. ಅದನ್ನು ಕಡಿಮೆ ಮಾಡಿ ಅದನ್ನು ಹೇಳ್ತಾ ಇಲ್ಲ ನೀವು. ಎಣ್ಣೆ ರೇಟ್ ಕಡಿಮೆ ಮಾಡಿದ್ವಿ, ಯಾರು ಹೇಳ್ತಾ ಇಲ್ಲ.
ಈಗ ಬೇರೆ ಸ್ಟೇಟ್ನಲ್ಲಿ ಹೆಚ್ಚಿದೆ ಅಂತ ನಾವು ಕಡಿಮೆ ಮಾಡಿದ್ವಿ ಎಕ್ಸೈಸರು, ಇನ್ನೂ ಮಾಡಿಲ್ಲ, ಈಗ ಜಾರಿ ಮಾಡ್ತಾರೆ, ಕಡಿಮೆ ಮಾಡ್ತಿದ್ದಾರೆ. ಎಲೆಕ್ಷನ್ಗಿಂತ ಮೊದಲು ಆ ಎಣ್ಣೆ ರೇಟ್ ಹೆಚ್ಚಾಯ್ತು, ಆದ್ಮೇಲೆ ಈ ಎಣ್ಣೆ ರೇಟ್ ಹೆಚ್ಚಾಯ್ತು. ನೀವು ಕಡಿಮೆ ಆಗಿದ್ದು ಯಾವುದೋ ಪ್ರಚಾರ ಕೊಡ್ತಾ ಇಲ್ಲ ನಮಗೆ. ಅದಕ್ಕೊಂದು ದೊಡ್ಡ ವರ್ಗ ಇತ್ತು ಸರ್. ಮಹಾರಾಷ್ಟ್ರ ಸಾಂಗ್ಲಿದಲ್ಲಿ ಅದು ಕನ್ನಡ ಮೀಡಿಯಂ ಸ್ಕೂಲ್ಗಳಿಗೆ ಮರಾಠಿ ಮೀಡಿಯಂ ಟೀಚರ್ಸ್ ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸ್ಟೇಟ್ ಗೌರ್ಮೆಂಟ್ ಲಕ್ಷ ಕೊಡಬೇಕು ಅಂತ ಅಲ್ಲಿ ಕನ್ನಡಿಗರ ಡಿಮಾಂಡ್ ಇದೆ. ಅಲ್ಲಿ ಕನ್ನಡ ಟೀಚರ್ ಇಲ್ಲ. ಕನ್ನಡ ಕಲಿಸುವಂಥ ಶಾಲೆಗಳನ್ನು 10 ವರ್ಷದಿಂದ 20 ವರ್ಷ ಅವರು ಡಿ.ಎಡ್ ಹತ್ತಿರಲ್ಲ, ಡಿ.ಎಡ್ ಕಾಲೇಜ್ ಆವಾಗ ಬಂದ್ ಮಾಡಿದಾರು. ಹಿಂಗಾಗಿ ಅಲ್ಲಿ ಯಾರೂ ಕನ್ನಡ ಅಲ್ಲಿ ಟೀಚರ್ಗಳು ಹೊರಗೆ ಬರ್ತಾ ಇಲ್ಲ. ಹಿಂಗಾಗಿ ಅಲ್ಲಿ ಯಾರೂ ಇಲ್ಲ. ಅದು ಹೆಚ್ಚು ಕಮ್ಮಿ ಅಲ್ಲಿ ಕನ್ನಡ ಶಾಲೆ ಕ್ಲೋಸ್ ಇದ್ದಂಗೆ, ಅಲ್ಲೇ ಪ್ರಶ್ನೆ ಇಲ್ಲ. ಅವರು ಅನಿವಾರ್ಯವಾಗಿ ಮರಾಠಿ ಕಲಿಯಬೇಕಾಗಿದೆ. ಯಾಕಂದರೆ ಅಲ್ಲಿ ಅವ್ರು ಟೀಚಿಂಗ್ ಅಂತ ಪರ್ಮಿಷನು ಬಂದ್ ಮಾಡ್ಯಾರೆ. ಮತ್ತು ಆಮ್ಯಾಗ ಇವರು ಡಿ.ಎಡ್ ಹಿಂಗೆ ಕನ್ನಡ ಮೀಡಿಯಂ ಡಿ.ಎಡ್ ಬಂದಿರೋದು. ಅಲ್ಲಲ್ಲ, ಕನ್ನಡ ಮಾಡುವಂಥ ಏನು ಟೀಚರ್ ಉತ್ಪತ್ತಿ ಆಗಬೇಕಿತ್ತು ಅದನ್ನು ಬಂದ್ ಮಾಡ್ಯಾರ ಅವ್ರ ಮೇನ. ಯಾವಾಗ್ರೆ 20 ವರ್ಷದಿಂದ ಟೀಚರ್ ಇಲ್ಲ ಅಂದ ಬಳಿಕ ನೀವೇನು ಕನ್ನಡ ಕಲ್ಸಾರ. ಇಲ್ಲಿ ಮರಾಠಿ ಶಾಲೆಗಳಿಗೆ ಯಾವುದೂ ಕೊರತೆ ಇಲ್ಲ ಸರ್. ಎಲ್ಲ ಪ್ರೊಫೆಸರ್ಗಳು ಎಲ್ಲ ಮರಾಠಿ ಯೂನಿವರ್ಸಿಟಿ ಮಾಡೋದು ಅಟ್ಟ ಹೊಡೆದೈತ್ರಲ್ಲಿ ಸರ್ಕಾರ. ಅಲ್ಲಿ ಒಂದು ಟೀಚರ್ಗಳು ಕೊಡವಲ್ರಿ ಅವ್ರು ಇನ್ನೂವರೆಗೂ. ಅದ್ರ ಬಗ್ಗೆ ಗಮನ ತಗೊಂಡು CM ಅವ್ರ ಗಮನಕ್ಕೆ ತರಬೇಕಲ್ಲ ಸರ್. ತಂದ್ರು ಕೂಡ ಇದಾಗ ಏನಿಲ್ಲ, ಟೀಚರ್ದನ ಇದನ್ನ ಬಂದ್ ಮಾಡ್ಯಾರ ಅವರು. ಟೀಚರ್ ಸಿಗೋಲ್ಲ ಅಲ್ಲಿ ಲೋಕಲ್ಲ. ಈಗ ನಮ್ಮಲ್ಲಿ ಹೆಂಗೆ ಮರಾಠಿ ಮೀಡಿಯಮ್ದಾಗ ಪಾಸ್ ಆಗ್ತಾರ, ಅಲ್ಲಿ ಇಲ್ಲೇ ಇಲ್ಲ. ಕನ್ನಡ ಮೀಡಿಯಮ್ದಾಗ ಪಾಸ್ ಆಗುವಂಥ ಸಿಸ್ಟಮ್ 20 ವರ್ಷದಿಂದ ಕ್ಲೋಸ್ ಮಾಡಿದಾರೆ ಅವರು. ಸರ್, ಅಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ರೈಟ್ಸ್ ಅಬ್ಯೂಸ್ ಆಗ್ತಾ ಇದಾವೆ ಈ ಥರದಿಂದ. ಏನಾದರೂ ಗಮನಕ್ಕೆ ತರ್ತೇವೆ ಗೌರ್ಮೆಂಟ್ ಲೆವೆಲ್ದಲ್ಲಿ ಏನಾದರೂ? ನೀವು ಹೇಳಿ ಚರ್ಚೆ ಮಾಡೋಣ, ಮಾಡಿಸೋಣ. ಅಲ್ಲಿ ಸರ್, ಅವ್ಯವಸ್ಥೆಯ ಒಂದು ಅಕ್ರಮ ತಾಣಗಳು ಆಗ್ತಾ ಇವೆ. ಅವ್ನ ಹೇಳಿಕೆ ಜಲೋಪಕಾರಿಯಾಗುವಂಥ ಕೆಲಸ ಏನಾದ್ರು ಮಾಡ್ತೀರಾ? ಯಾವ್ದ್ರೆ ವ್ಯಾಪಾರಿ ಮದುವೆ ರೋಡ್ ನಡಿ ಕಟ್ಟಿದ್ದಾರೆ, ಏನು ಮಾಡ್ಲಿಕ್ಕಾಗಲ್ಲ. ಅದು ಕಟ್ಟಿರಲ್ಲ, ಅದೇ ಹೇಳಲ್ಲ. ಕಸಾಯಿ ಕಾಣೆ ಆಗಿತ್ತು ಅಂತ ಇದಾಗ ಹೇಳತ್ತಾರೆ ನೀವು. ಮತ್ತು ಅವಾಗ ಆಗಿದ್ದಾವೆ ಹಿಂದಿನೂ ಎಲ್ಲ ಇವು. ಮತ್ತು ಅವ್ರು ತಂದು ನಮ್ಮ ತಲೆ ಮ್ಯಾಗ ಹಾಕಿ ನಾವೇನು ಮಾಡೋದು ಈಗ? ಹೊಡ್ಯಾಕೆ ಹೋದ್ರೆ ಮತ್ತೊಂದು ಸಮಸ್ಯೆ. ಸರ್, ಬೆಳಗಾವಿ ಮಹಾನಗರ ಪಾಲಿಕೆ ವಿಸ್ತರಣೆ ಆಗುವ ಏನಾದರೂ ಪ್ರಸ್ತಾವನೆ ಸರ್ಕಾರ ಮುಂದೆ ಏನಾದರೂ ಆಲ್ರೆಡಿ ಸಲ್ಲಿಸಿದ್ದೀನಿ. ಆಲ್ರೆಡಿ 9-10-12 ಪಂಚಾಯತಿಗಳನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ತರಬೇಕಂತ ಹಳೆ ಪ್ರಪೋಸಲ್ ಇದೆ, ಅದು ನಡೀತಾ ಇದೆ, ಪ್ರೊಸೆಸ್ಸಲ್ಲಿ. ಸರ್, ಕೆಲವು ಪಟ್ಟಣ ಪಂಚಾಯತಿಗಳು ನಮಗೆ ಪಟ್ಟಣ ಪಂಚಾಯತಿ ಬೇಡ ಅನ್ನುವಂಥ ಒಂದು ಬೇಡಿಕೆ ಇಡ್ತಾ ಇದ್ದಾರೆ ಸರ್. ಅದ್ರ ಕಡೆ ಸರ್ಕಾರ ಆಗಲ್ಲ. ಒಂದ್ಸಲ ಮಾಡಿದ ಮ್ಯಾಗ ವಾಪಸ್ ಬರ್ಲಿಕ್ಕೆ ಆಗೋಲ್ಲ. ಅದು ಅಲ್ಲೇ ಕುರುಬ ಸಮುದಾಯವನ್ನು ಈಗಲ್ಲ, ಹಳೇದು ಈಗಲ್ಲ. ಫ್ಲೈಓವರ್ಗೆ ಕೊಡ್ತೀವಂತ ಪ್ರಾಮಿಸ್ ಮಾಡಿದ್ದಾರೆ, ನಿಮ್ಮ ಮುಂದೆ ಮಾಡಿದ್ದಾರೆ ಬಹಿರಂಗ ಸಭೆಯಲ್ಲಿ. ಅದರ ಚುನಾವಣೆ ಬಂತು. ಈಗ ಅದ್ರ ಬಗ್ಗೆ ದಿಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅವ್ರ ಗಮನ ಸೆಳಿತೀವಿ. ಎಲ್ಲ ರೆಡಿ ಇದೆ, ಪ್ಲ್ಯಾನ್ ರೆಡಿ ಇದೆ, ಎಸ್ಟಿಮೇಟ್ ಅಪ್ರೂವಲ್ ಕೊಡ್ಬೇಕು ಅಷ್ಟೇ. ರೈಲ್ವೆ ಇದಕ್ಕೆ ಕೆಲವೊಂದಿಷ್ಟು ಹಳ್ಳಿಗಳ ರೈತರ ವಿರೋಧ ಇದೆ, ಬಟ್ ಅದು ಆರ್ಡರ್ ಮಾತ್ರ ಚೇಂಜ್ ಆಗಲ್ಲ ಅಂತಿದೆ ಸರ್. ಅದೇನು ಮಾಡ್ಲಿಕ್ಕೆ ಆಗೋಲ್ಲ, ಚೇಂಜ್ ಆಗೋಲ್ಲ. ಅಲ್ಲ, ಅಲೈನ್ಮೆಂಟ್ ಚೇಂಜ್ ಮಾಡ್ಲಿಕ್ಕೆ ಆಗೋಲ್ಲ ಮಧ್ಯದಾಗ. ಮೊದಲೇ ಮಾಡಿಸ್ಬೇಕಿತ್ತು ನೀವು, ಈಗ ಮಾಡ್ಲಿಕ್ಕೆ ಕಷ್ಟ ಆಗಲ್ಲ. ಅದಾಗಲ್ಲ, ಅದಕ್ಕೆ ನಿಜ. ಅದು ಮಾಡ್ಲಿಕ್ಕೆ ಅಲೈನ್ಮೆಂಟ್ ಚೇಂಜ್ ಮಾಡೋದು ಕಷ್ಟ. ಕಾನೂನು ಪ್ರಕಾರ ಏನಿದೆ ಅದನ್ನು ರೈಲ್ವೆ ಕಾನೂನು ಪ್ರಕಾರ ರೈಲ್ವೆ ಅವ್ರ ಡ್ಯೂಟಿ ಅವ್ರು ಮಾಡ್ಬೇಕ್ರಿ. ಅವ್ರ ಡ್ಯೂಟಿ ಅದು. ನಾವೇನು ಹೇಳಿದ್ರೆ ಅವರು ಯಾಕೆ ಶಾಮಿಯಾನ ಹಾಕ್ಯಾರ ನಮಗೇನು ಗೊತ್ತು. ಏನು ಇಲ್ಲಿ ಹಾಕ್ಯಾರ ಯಾರ ಕೇಳ್ಬೋದು, ನಮ್ಮ ಕಮಿಷನರ್ ಯಾಕೆ ಹಾಕ್ಯಾರ ಅಂತ. ಅದು ಬೆಂಗಳೂರು ವ್ಯಾಪ್ತಿಗೆ ಸಂಬಂಧಪಟ್ಟದ್ದು. ನೀವು ಅಲ್ಲಿ ಏನಾರ ಕೇಳ್ರೆ ಒಳ್ಳೇದ. ಅದು ಗೊತ್ತಿಲ್ಲ, ಅದು ಯಾಕೆ ಮಾಡ್ಯಾರ ನಮಗೆ ಗೊತ್ತಿಲ್ಲ. ಅವರು ಹೋಮ್ ಮಿನಿಸ್ಟ್ರಿ ಹೇಳ್ಬೇಕು, ಲಾ ಮಿನಿಸ್ಟ್ರಿ ಹೇಳ್ಬೇಕು. ಅದ್ರ ಬಗ್ಗೆ ಏನೂ ಆಗಿಲ್ಲ. ಅದು ಆಗಬೇಕಲ್ಲ. ಕೋರ್ಟ್ ಶಿಕ್ಷೆ ಕೊಡ್ಬೇಕು. ನಾವ್ಯಾರು ಕೊಡೋಕೆ ಶಿಕ್ಷೆರೇ ಹಿಂಗೆ ಕೊಡ್ಬೇಕು ಅಂದ್ಕೊಂಡು ನಾವೆಲ್ಲಿ ಕೋರ್ಟ್ ಇದೆ ಅದಕ್ಕೆ. ಅದೆಲ್ಲ ನಿರ್ಧಾರ ಮಾಡೋದು ಅದು. ನಾವು ಮಾಧ್ಯಮ ರಾಜಕಾರಣಿಗಳೇ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಸರ್, ವಿನಯ್ ಕುಲಕರ್ಣಿ ಅವರು ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆದರೆ ನಮಗೂ ಅವಕಾಶ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಬರ್ಬೋದು, ಅವಕಾಶ ಬಂದಾಗ ಬರ್ಬೋದಲ್ಲ. ಇನ್ನೂ ಟೈಮ್ ಇದೆ. ಇನ್ನೂ 4 ವರ್ಷ ನಮ್ಮ ಸರ್ಕಾರ ಇರ್ತೈತೆ. ಭಾಳ ಜನಕ್ಕೆ ಅವಕಾಶ ಸಿಗ್ಬೋದ್ರೆ, ಸಿಗೋಲ್ಲ ಅಂತ ಹೇಳಲಿಕ್ಕಾಗೋಲ್ಲ. ಸರ್, ಹಿಂದುಳಿದ ವರ್ಗದ ಇಲಾಖೆ ವಸತಿ ನಿಲಯಕ್ಕೆ ಅನುದಾನ ಬಿಡುಗಡೆ ಆಗ್ತೀನಿ ಅಂತ ಅದ್ರ ಬಗ್ಗೆ ಏನಾದರೂ? ಅದ್ರ ಬಗ್ಗೆ ನನಗೆ ಐಡಿಯಾ ಎಲ್ಲ ಬೇಕಾದ್ರೆ ಕೇಳಿ ನೋಡ್ತೀವಿ. ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಕೇಳ್ತೀವಿ. ಫುಡ್ ಬಿಡಿಸ್ಬೇಕಾಗಿಲ್ಲ ಕೇಳೋಣ, ಏನು ಎದಕ್ಕೆ ನಿಂತಿದೆ ಅಂತ ಕೇಳೋಣ.
ರಿಪೇರ್ ಮಾಡತ್ತಲ್ಲ ಓದಕ್ಕೆ ಕಾಣೋಲ್ಲ ನಿಮ್ಮ ಕಡೆ ಹೋಗ್ಬೇಕಲ್ಲ ನೀವು ಏನ ಅಲ್ಲ ಹೋಗಿಲ್ಲ ಸರ್ ಇವಾಗ ನೀವು ಚೋರ್ಲಾ ಮಟ್ಟ ಹೋಗಿ ಬರೋಕೆ ಬಂದ ನೈಟ್ ರೈಡ ಏನಂತಾರಲ್ಲ ಅದಕ್ಕೇನು ಹಂಗೆ ನೈಟ್ ರೈಡ್ ಹೋಗ್ಬೇಕಲ್ಲ ಲಾಂಗ್ ಡ್ರೈವ್ ಈ PWD ಇದ್ರೊಳಗೆ ಸರ್ 4,000 ಕೋಟಿ ರೂಪಾಯಿ ಏನೋ ಫಿಕ್ಸಿಂಗ್ ಆಗೈತೆ ಏನು ಸರ್ ಇನ್ನೂ ಟೆಂಡರ್ ಆಗಿಲ್ಲ, ಅದು ಇನ್ನೂ ನಡ್ತಾನೆ ಇಲ್ಲ. ಅಡ್ವಾನ್ಸ್ ಕುಲಾಯಿ ಹೊಲಿಸ್ದಂಗೆ ಆಗಿದೆ ಅದು ಅಷ್ಟೇ. ಇನ್ನೂ ಪ್ರೊಸೆಸ್ ಆಗಿದೆ. ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇವತ್ತು ಅದೇ ಪೇಪರ್ನಲ್ಲಿ ಬಂದಿದೆ. ಅದ್ರಾಗೆಲ್ಲ ಸ್ಪಷ್ಟೀಕರಣ ಇಲಾಖೆಯಿಂದ ಕೊಟ್ಟಿದ್ದಾರೆ. ಅವರು ಏನು ಅವ್ರು ಕೊಟ್ಟಿದ್ರು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಏನೂ ಇಲ್ಲ, ಸುಮ್ಮನೆ ಇದು ಮಾಡೋದು. ಇನ್ನೂ ಆಗಿಲ್ಲ, ಅದಾಗ ಆದ್ಮ್ಯಾಗ ಮುಂದದು ಇನ್ನೂ ಆಗಿಲ್ಲ. ಎಲ್ಲಿ ಏನು ಈಗ ಟೆಂಡರ್ ಕರೆದಿ ಅದ್ರ ಸ್ಪಷ್ಟೀಕರಣ ಅವ್ರ ಅದೇ ಪೇಪರ್ನಲ್ಲಿ ಮತ್ತೆ ಸ್ಪಷ್ಟೀಕರಣ ಬಂದಿದೆ.